Hello my dear loves, welcome back to Mauna's channel. ಇಲ್ಲ ಇವಳು ಒಂದು ಕಾಲ್ ಕೂಡ ಮಾಡಿಲ್ಲ ಕೊರಿಯನ್ ಮ್ಯಾಗಿ ಅದನ್ನ ಮಾಡೋಣ. ಇದು ನೋಡಿ ನಮ್ದು ಖಾರ ಬಿಟ್ರೆ ಬೇರೆ ಏನಿಲ್ಲ. ಅಂದ್ರೆ ಉಪ್ಪು ಇವಾಗ ಒಂದು 5 rupees ಆಗ್ತದೆ ನೋಡಿ. ನಗು ಹಲೋ ಮೈ ಡಿಯರ್ ಲವ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಸ್ಯಾಟರ್ಡೇ. ನಾನು ನನ್ನ ಡ್ಯೂಟಿ ಮುಗಿಸ್ಕೊಂಡು ರೂಮ್ಗೆ ಹೋಗ್ತಾ ಇದ್ದೀನಿ. ಹರ್ಷಿತಾ ಬರ್ತೀನಿ ಅಂದಿದ್ದಾಳೆ. ಅವಳು ಬರೋದು ಸ್ವಲ್ಪ ಲೇಟ್ ಆಗುತ್ತೆ ಅಂತೆ. ಸೊ ಮಧ್ಯಾಹ್ನ ಊಟಕ್ಕೆ ಏನಿಲ್ಲ, ಅದನ್ನ ರೆಡಿ ಮಾಡೋಣ ಅಂತ ರೆಡಿ ಮಾಡ್ತಾ ಇದ್ದೀನಿ. ಸ್ವಲ್ಪ ಹೊತ್ತಾದಮೇಲೆ ಹರ್ಷಿತಾ ಬಂದಳು. ಹೆಲೋ ಮೈ ಡಿಯರ್ ಲವ್ಸ್, ವೆಲ್ಕಮ್ ಬ್ಯಾಕ್ ಟು ಮೌನಾಸ್ ಚಾನಲ್. ಸೊ ನಾನು ಇವಾಗ ಜಸ್ಟ್ ಅಂದರೆ ಕ್ಲಿನಿಕಲ್ಲಿ ಮುಗಿಸ್ಕೊಂಡು ಹಾಸ್ಟೆಲ್ಗೆ ಹೋಗಬೇಕಿತ್ತು, ಬಟ್ ಹಾಸ್ಟೆಲ್ಗೆ ಹೋಗೋಕ್ಕೆ ಇಂಟ್ರೆಸ್ಟ್ ಇಲ್ಲ ಅಂತ ಮೌನನ ರೂಮಿಗೆ ಬಂದುಬಿಟ್ಟಿದ್ದೀನಿ. ಸೊ ಬನ್ನಿ ಮೌನ ಏನು ಮಾಡ್ತಿದ್ದಾಳೆ ಅಂತ ನೋಡೋಣ. ನೋಡಿ ಏನು ಮಾಡ್ತಿದ್ದಾಳೆ ಮೌನ ಅಂತ. ಮೌನ ಏನು ಮಾಡ್ತಿದ್ಯಾ ಮಗ? ಮಧ್ಯಾಹ್ನ ಊಟಕ್ಕೆ ಬೀಟ್ರೂಟ್ ಪಲ್ಯ ಮಾಡೋಣ ಅಂತ. ಹರ್ಷಿತಾ ಸ್ವಲ್ಪ ಎಜುಕೇಶನ್ ಕೊಡು ಅವರಿಗೆ, ಬೀಟ್ರೂಟ್ ಬಗ್ಗೆ ಹೆಲ್ತ್ ಎಜುಕೇಶನ್ ಕೊಡು ನಮ್ಮ ಸಬ್ಸ್ಕ್ರೈಬರ್ಸಿಗೆ. ಆ್ಯಕ್ಚುಲಿ ಬೀಟ್ರೂಟ್ ನಿಮಗೆ ಗೊತ್ತಲ್ಲ, ಬೀಟ್ರೂಟ್ ರೆಡ್ ಕಲರ್ ಆಗಿರುತ್ತೆ. ಸೊ ಆಬ್ವಿಯಸ್ಲಿ ನಮ್ಮ ಬಾಡಿಯಲ್ಲಿ ರೆಡ್ ಕಲರ್ ಏನಿರುತ್ತೆ ಬ್ಲಡ್ಡನ್ನು ಇನ್ಕ್ರೀಸ್ ಮಾಡುತ್ತೆ, ಹಿಮೋಗ್ಲೋಬಿನನ್ನು. ಈವನ್ ನನ್ನ ಪ್ರಕಾರ ಬಿ ಪಿ ಮತ್ತು ಶುಗರ್ನ ಕೂಡ ಲೋ ಮಾಡುತ್ತೆ ಬೀಟ್ರೂಟ್. ಒಳ್ಳೆ ಒಂದು ಆ್ಯಂಟಿ ಆಕ್ಸಿಡೆಂಟ್ ಪ್ರಾಪರ್ಟಿ ಇದೆ ನೋಡಿ ಮೈಲಂಚಿಗೆ. ಪಿಂಕಿ ಈವನ್ ಇದನ್ನ ಸಿಂಥೆಟಿಕ್ ಆಗಿ, ಅಂದರೆ ಲೈಕ್ ಸಿಂಥೆಟಿಕ್ ಅಲ್ಲ, ನ್ಯಾಚುರಲ್ ಲಿಪ್ಸ್ಟಿಕ್ ಆಗಿ ಕೂಡ ಯೂಸ್ ಮಾಡ್ತೀವಿ. ಇದನ್ನ ತೆಗೆದು ತುಟಿಗೆ ಹಚ್ಚಿ ಚಂದ ಇರುತ್ತೆ. ನ್ಯಾಚುರಲ್ ರೆಡ್ ಲಿಪ್ಸನ್ನು ಕೂಡ ಕೊಡುತ್ತೆ. ಆ್ಯಕ್ಚುಲಿ ಇದು ಸುಮ್ಮನೆ ಹೇಳ್ತಿರೋದು, ನಿಜ ಅಲ್ಲ, ಬಟ್ ಸ್ಟಿಲ್ ಕಲರ್ ಕೊಡುತ್ತೆ ಅದು. ಸುಂದರಿ ನೋಡಿ ಕಟ್ ಮಾಡ್ತಿದ್ದಾಳೆ. ಇದು ಅಂತ ತುರಿಬೇಕು. ಅರಿಯೋದಲ್ಲ, ತುರಿಯೋದು. ಸಿಪ್ಪೆ ತೆಗ್ದಾಯ್ತು. ಈಗ ಸ್ಕ್ರೇಪರ್ ತಗೊಂಡು ಸ್ಕ್ರೇಪ್ ಮಾಡಬೇಕು. ಇದೊಂದು ದೊಡ್ಡ ಜಾತ್ರೆ, ತಲೆನೋವು ಸ್ಕ್ರೇಪಿಂಗ್ ಸ್ಕ್ರೇಪ್ ಮಾಡೋದು. ಆ್ಯಕ್ಚುಲಿ ಬೀಟ್ರೂಟ್ನ ನೀವು ಕಟ್ ಮಾಡಿ ಪಲ್ಯ ಮಾಡೋದಕ್ಕಿಂತ ಸ್ಕ್ರೇಪ್ ಮಾಡಿ ಪಲ್ಯ ಮಾಡಿದ್ರೆ ತಿನ್ನಲಿಕ್ಕೆ ತುಂಬ ಟೇಸ್ಟಿಯಾಗಿರುತ್ತೆ. ಇಷ್ಟೇ ಆಗಿದೆ. ಇಲ್ಲಿ ನೋಡಿ ಎಷ್ಟು ಎಂತ ತುಂಬಾ ತುರಿದ್ಬಿಟ್ಲು, ತುಂಬಾ ಎಷ್ಟು ತೆಳು ಇದೆ. ಸೊ ಇದು ಪಲ್ಯದಲ್ಲಿ ತಿನ್ನೋತ್ತಿಗೆ ತುಂಬಾ ಟೇಸ್ಟಿ ಅನ್ಸುತ್ತೆ. ಆಯ್ತಾ, ಎಷ್ಟು ಚಂದ ಅಲ್ವಾ ಕಲರ್? ಹೌದು, ರೆಡ್ ಕಲರ್ ನನ್ನ ಫೇಸ್ ತರ. ಅಯ್ಯೋ ನನ್ನ ಕರಿ ಬ್ಲಶ್ ಆಗ್ತಿದ್ದಾಳೆ ನಾವು. ಕೈಗೆ ನೋಡ್ತಿದೆ ಕಣೆ, ಎಷ್ಟು ತುರಿಬೇಕು ನೋಡಿ ಗೈಸ್. ನನಗೆ ತುರ್ದು ಆಗ್ತಾ ಇಲ್ಲ, ಕೈದು ಗಂಟೆಲ್ಲ ನೋವು ಬಂತು. ಸೊ ಗಂಟ್ಲಲ್ಲ, ಕೈ ಇದು ಗಂಟುಗಳು ನೋವು ಬಂತು. ಯಾವ ಗಂಟಿರುತ್ತೆ? ಗಂಟುಗಳು, ಜಾಯಿಂಟ್. ಸೊ ಅಂತ ಅವರು ತುರಿತಾ ಇದ್ದಾರೆ ಫುಲ್ ಸ್ಟ್ರೆಂತಿಂದ. ನೋಡಿ, ಇದಕ್ಕೆ ಕರುಣಾಮಯಿ ಅಂತ ಹೇಳೋದು ನಾನಂತೂ. ಈಗ ನಾನೋಗಿ ಅದಕ್ಕೆ ಇರುವ ಮೆಣಸು ಈರುಳ್ಳಿ ಕಟ್ ಮಾಡಬೇಕು. ಸೊ ನೋಡಿ, ಅವಳು ಎಂಥದ್ದು ಬೀಟ್ರೂಟ್ ತುರಿತಾ ಇದ್ದಾಳೆ. ಹಾಗಾಗಿ ನಾನು ಅದಕ್ಕಿರೋ ತರಕಾರಿ ಎಲ್ಲ ಕಟ್ ಮಾಡ್ತಾ ಇದ್ದೀನಿ. ಆಯಿತಾ ಹರ್ಷಿತಾ? ತುರಿದು ಸ್ವಲ್ಪ ಇದೆ, ಆಗಕ್ಕಾಯ್ತು. ನನಗೆ ಸಂತೋಷ, ಹೊಟ್ಟೆ ತುಂಬ ಹಸಿತಿದೆ. ಬೇಗ ಮಾಡಿ ಬೇಗ ತಿನ್ನಬೇಕು. ನೋಡಿ ಆಯ್ತು ಅವಳ್ದು ತುರಿದು. ಇನ್ನೆಷ್ಟು ನೋಡಿ, ಅವಳ್ದು ತುರಿಯೋಕ್ಕಾಗಿದೆ. ಇನ್ನೆಷ್ಟಿದೆ ಹರ್ಷಿತಾ? ಅವಳು ಕೈ ನೋಡಿ, ಸಣ್ಣ ಪಾಪುಗಳದ್ದು ಬರುತ್ತೆ ಅಲ್ವಾ, ಗುಂಡು ಗುಂಡಾಗಿ, ಹಂಗಿದೆ. ಎಷ್ಟು ಚಂದ ಇದೆ ಅಲ್ವಾ, ಕ್ಯೂಟ್. ನೋಡಿ ಅವಳು ಅಷ್ಟು ಬೇಗ ಬೀಟ್ರೂಟ್ ಸ್ಟೈನ್ ಮಾಡಿಕೊಂಡ್ಳು ಪ್ಯಾಂಟಲ್ಲಿ. ಹೌದು, ನನ್ನ ಏನಂತಾರೆ ನೋಡ್ಬೇಡಿ, ಕ್ಯಾಮ್ರಾ ನೋಡಿ ತೋರಿಸ್ತೀನಿ. ಕ್ಯೂಟಿ ಹುಡುಗಿಗೆ ಫುಲ್ ನಾಚಿಕೆ ಆಗ್ಬಿಡ್ತು. ನೀರಾಗೋದೆ ನೋಡಿ, ನೀರಲ್ಲೇ ಈಗ ಹರಿತಾ ಇದೆ. ಕೊನೆಗೂ ಮುಗಿಸಿದಾಳೆ ಹರ್ಷಿತಾ ತುರಿದು. ಬೀಟ್ರೂಟ್
ಬೀಟ್ರೂಟನ್ನ ಆಕ್ಚುಲಿ ಪಲ್ಯ ಮತ್ತೆ ರೈಸ್ ಚೆನ್ನಾಗಿರುತ್ತೆ. ನೋಡಿ. ಕರಿ ಎಲ್ಲ ತಿನ್ನಲ್ಲ ನಾವು ಜಾಸ್ತಿ, ಬರೀ ಎಷ್ಟು ಸೊಪ್ಪು ಪಲ್ಯ, ಚಂದ. ಬೀಟ್ರೂಟ್ ಪಲ್ಯ. ವಿ ಲವ್ ಪಲ್ಯ, ವಿ ಆರ್ ಪಲ್ಯ ಲವರ್ಸ್, ಪಲ್ಯ ಅದು ಲವರ್ಸ್. ಹಿಂಗೆ ಮಾಡಿ ನೋಡೋಕ್ಕೆ ಚಂದ. ನೋಡಿ ಎಷ್ಟು ಚಂದ ತೆಳು ತೆಳು ಇದೆ. ಈ ಥರ ತಿನ್ನೋದಕ್ಕೆ ಅಡಿಗೆ ಮಾಡಿದಾಗ ಈ ಥರ ಪಲ್ಯ ಚಂದ. ಕಟ್ ಮಾಡಿ ಹಾಕೋದಕ್ಕಿಂತ ಇದು ಚಂದ ಟೇಸ್ಟ್ ಇರುತ್ತೆ. ತುಂಬ ಚೆನ್ನಾಗಿ ಬೆಂದಿರುತ್ತೆ, ಬೇಗ ಬೇಯುತ್ತೆ. ಬನ್ನಿ ಈಗ ಹೋಗಿ ಬೀಟ್ರೂಟ್ ಪಲ್ಯ ಮಾಡೋಣ. ಹೇಗೆ ಮಾಡೋದು ಅಂತ ಸ್ವಲ್ಪ ಒಂದು ನಿಮಿಷದಲ್ಲೋ 30 ಸೆಕೆಂಡಲ್ಲೋ ಹೇಳಿ ಕೊಡ್ತೇನೆ. ಬಟ್ ಗ್ಯಾಸ್ ಆನ್ ಮಾಡ್ಕೊಳ್ಳೋಣ ಆಯಿತಾ. ಆಮೇಲೆ ಪಾತ್ರೆ ಇಡೋಣ. ಸ್ವಲ್ಪ ನೀರು ಹೋಯ್ತು, ಎಣ್ಣೆ ಹುಯ್ಕೊಳ್ಳೋಣ. ಒಂದು 2 ಟೇಬಲ್ ಸ್ಪೂನ್ ಸಾಕು. ಬೆಳ್ಳುಳ್ಳಿ, ಮೆಣಸು ಹಾಕೊಳ್ಳೋಣ. ಎಲ್ಲದಕ್ಕೂ ನಾನು ಬೆಳ್ಳುಳ್ಳಿ ಹಾಕ್ತೀನಿ, ಯಾಕಂದರೆ ನಂಗೆ ತುಂಬ ಇಷ್ಟ ಅದ್ರ ಟೇಸ್ಟ್. ಅದು ಸಿಪ್ಪೆ ಸಮೇತ ಹಾಕಿದಾಗ ಇನ್ನೂ ಟೇಸ್ಟಾಗಿರುತ್ತೆ. ಸಾಧಾರಣ ಈಗ ಈರುಳ್ಳಿ ಬೇಯ್ದಿದೆ. ಈಗ ಉಪ್ಪು ಹಾಕೋಣ. ಹರ್ಷಿತಾ ಬಂದಿದ್ದಾಳೆಲ್ಲ ಉಪ್ಪಿನ ರಾಣಿ, ಸ್ವಲ್ಪ ಜಾಸ್ತಿನೇ ಹಾಕೋಣ. ಹಾಕಿದ್ದೀನಿ, ಒಮ್ಮೆ ಕಲಗಿಸಿಕೊಳ್ಳೋಣ. ನೋಡಿ ಎಷ್ಟು ಪಿಂಕ್ ಪಿಂಕ್. ಈಗ ಬೇಯಕ್ಕಿಡೋಣ. ಸ್ವಲ್ಪ ಹೊತ್ತಾದ್ಮೇಲೆ ಒಂದು 10-15 ನಿಮಿಷಕ್ಕೆ ಇದು ಬೇಯುತ್ತೆ. ಆಮೇಲೆ ತೋರಿಸ್ತೀನಿ. ಟಾಟಾ. ಆ್ಯಕ್ಚುಲಿ ಇಲ್ಲಿ ನೋಡಿ ಏನೋ ಒಂದು ತೋರಿಸ್ತೀನಿ. ಮೌನ ಟೈಮ್ ಟೇಬಲ್ ಅಪ್ಲೋಡ್ ಮಾಡ್ತಾಳೆ ಇಲ್ವ ಗೊತ್ತಿಲ್ಲ, ಬಟ್ ವಿಡಿಯೋ ಅಂತೂ ಮಾಡ್ತಿದ್ದೀನಿ. ಅದು ಲಾಸ್ಟಿಗೆ ಮೊಬೈಲು, ಫುಡ್ಡು, ಗೋ ಟು ಬೆಡ್ ಅಂತೆ. ಮಾರ್ನಿಂಗ್ 6 to 6 ಮೆಡಿಟೇಷನ್, 6:30 to 20 ಬ್ರಷ್ ಮಾಡಿ ಫೇಸ್ ವಾಶ್ ಎಲ್ಲ ಮಾಡಿ 6:55 to 7:30 ಯೋಗ. ಅಲ್ಲಿಂದ 7:30 8-10 ಗಂಟೆ ಓದ್ತಾಳಂತೆ. ಆಮೇಲೆ 8:10 8:25 ಗಂಟೆ ರೆಡಿ ಆಗ್ತಾಳಂತೆ. ಆಕ್ಚುಲಿ ಇದು ದೊಡ್ಡ ಸುಳ್ಳು, 1 hour ಬೇಕು ರೆಡಿ ಆಗ್ಲಿಕ್ಕೆ. 8:25 to 35 ಬರೀ 10 ಮಿನಿಟ್ಸಲ್ಲಿ ಬ್ರೇಕ್ಫಾಸ್ಟ್ ಮಾಡೋ ಮುಸುಂಡಿ ಥರ ಕಾಣಿಸುತ್ತಾ. ಆಮೇಲೆ ನೆಕ್ಸ್ಟು ಮೊಬೈಲ್ ಬೇರೆ ಯೂಸ್ ಮಾಡ್ಬೇಕಂತೆ ಆ ಹೊರಡೋ ಮಧ್ಯದಲ್ಲಿ, ಅದಕ್ಕೆ ಬೇರೆ ಟೈಮ್ ಇಟ್ಟಿದ್ದಾಳೆ. ಈವ್ನಿಂಗ್ ನೋಡಿ 5 ಇಂದ 6 ಗಂಟೆ ಯೂಟ್ಯೂಬ್ ಚಾನಲ್, ಬರೀ ಯೂಟ್ಯೂಬೇ ಮಾಡೋದು. ಅಲ್ಲಿಂದ ಬರೀ 1 hour ಯೂಟ್ಯೂಬ್ ಹಾಕೊಂಡಿದ್ದಾಳೆ. ಆಮೇಲೆ 6 to 6:30 ಕ್ಲೀನಿಂಗ್, ಅದೇನೋ ಮಾಡ್ಬೋದೇನೋ. ಅದು ಆ್ಯಕ್ಚುಲಿ ನಾನು ಒಳ್ಳೆಯವಳು ಆಗಬೇಕು ಅಂತ ಹಾಕಿದೆ ಆಯ್ತಾ. ಒಂದು ದಿವಸನೂ ಅದನ್ನ ಫಾಲೋ ಮಾಡಿಲ್ಲ, ಆದರೆ ಒಂದು ತಿಂಗಳಾದ್ರೂ ಫಾಲೋ ಮಾಡ್ತೀನಿ. ಲಾಸ್ಟ್ 10ಗೆ ಗೋ ಟು ಬೆಡ್, 8:50 to 10 o'clock ಮೊಬೈಲ್, ಫುಡ್, ದೆನ್ ಗೋ ಟು ಬೆಡ್. ಲವ್ ಇಸ್ ಗಾಡ್, ಆಲ್ ಇಸ್ ವೆಲ್. ಓ ಮೈ ಗಾಡ್, ಚೆನ್ನಾಗಿದೆ ಅಲ್ವಾ ಪೆಂಗಿ ಟೈಮ್ ಟೇಬಲ್. ನೋಡಿ ಈಗ ನಮ್ಮ ಪಲ್ಯ ಬೆಂದಾಗಿದೆ. ಸೊ ಗ್ಯಾಸ್ ಆಫ್ ಮಾಡೋಣ. ಇವತ್ತು ಸ್ಯಾಟರ್ಡೇ, ಬಟ್ಟೆ ವಾಶ್ ಮಾಡಬೇಕು. ಸೊ ಬಟ್ಟೆ ಸರ್ಫಿಗೆ ಹಾಕ್ತಾಯಿದ್ದೀನಿ. ಸ್ಯಾಟರ್ಡೇ ಅಲ್ವಾ, ಇವತ್ತು ನನ್ನ ಬಟ್ಟೆ ವಾಶ್ ಡೇ. ಸೊ ಬಟ್ಟೆನೇ ಸರ್ಫಿಗೆ ಹಾಕ್ತಿದ್ದೀನಿ. ಸ್ಯಾಟರ್ಡೇ ಅಂದ್ಬಿಟ್ಟು ವಾರದಲ್ಲಿ ಸ್ಯಾಟರ್ಡೇ ಮಾತ್ರ ತೊಳಿತೀನಿ ಅಂದ್ಕೋಬೇಡಿ, ಎಲ್ಲ ದಿನ ತೊಳಿತೀನಿ. ಇವತ್ತು ಯೂನಿಫಾರ್ಮ್ ಮಾತ್ರ ಬಾಕಿ ಇದೆ. ನೋಡಿ ನಂದು ಅನ್ನ ಮತ್ತು ಪಲ್ಯ ರೆಡಿ ಆಯಿತು. ಹರ್ಷಿತಾನು ಊಟ ಮಾಡ್ತಿದ್ದಾಳೆ. ಹೇಗಿದೆ ಹರ್ಷಿತಾ? ಚೆನ್ನಾಗಿದೆ, ಉಪ್ಪು ಕಾಯಿ ಜಾಸ್ತಿ ಸಾಂಬಾರೇನು ಬೇಕಿಲ್ಲ ನಮಗೆ, ಪಲ್ಯ ಇದ್ರೆ ಸ್ವಲ್ಪ ಚೆನ್ನಾಗಿದೆ. ಇಲ್ಲಿ ತಿಂತಾ ಇದ್ದಾಳೆ. ಈಗ ನಾನು ತಿನ್ನಬೇಕು, ಫುಲ್ ಹೊಟ್ಟೆ ಹಸಿತಾ ಇದೆ. ಬಾಯ್ ಟಾಟಾ. ನೀವು ಹೋಗಿ ಊಟ ಮಾಡಿ. ಹಾಯ್ ಗಾಯ್ಸ್,
ಶಿಲ್ಪ ಬಂದ್ಲು ಈಗ ನಾವಂತೂ ಫುಲ್ ಈ ಜಾತ್ರೆನೇ 2 ಗಂಟೆಗೆ ಬರಕಂದ್ರೆ ಫುಲ್ ಇಲ್ಲ ಇವಳು ಒಂದು ಕಾಲ್ ಕೂಡ ಮಾಡಿಲ್ಲ ಮಲ್ಕೊಂಡ್ಬಿಟ್ಟಿದ್ದಾಳಂತೆ ನಾನು ನಿದ್ದೆ ಮಾಡ್ಬಿಟ್ಟಿದ್ದೆ ನನ್ನ ನೋಡ್ಬೇಡ ಅಲ್ಲೂ 5 ಈಗ 1 o'clock ಬರ್ಬೇಕು ಅಲ್ಲೋಡು ಮನೆಗೆ ಬರ್ಬೇಕಿತ್ತು ನಾನು ನಿದ್ದೆ ಅವ್ಳು ಬರ್ತಾಳೆ ಅಂತ ಡೋರ್ ಓಪನ್ ಮಾಡ್ಕೊಂಡು ಮಲ್ಕೊಂಡಿದ್ವಿ. ನಮ್ಮ ಮುಖ ನೋಡಿ ಹೆಂಗ್ ಊದಿದೆ ಹರ್ಷಿತಾಗಂತೂ ಮೌನನ್ ರೂಮಿಗೆ ಬಂದಾಗ ಏನ್ ಕಾಯಿಲೆ ಬರುತ್ತೋ ಗೊತ್ತಿಲ್ಲ ಯಾವತ್ತೂ ನಿದ್ದೆನೇ ಮಾಡ್ತಾಳೆ. ಮಾತಾಡೋದು ಆರಾಮಾಗಿ ಸಂಜೆ ಹೋಗ್ತೀನಿ ಹಾಸ್ಟೆಲ್. ಇವಾಗ ಆಲ್ರೆಡಿ 5 ಗಂಟೆ ಆಗಿದೆ. ಇನ್ಯಾವ ಸಂಜೆ ಗೊತ್ತಿಲ್ಲ. ಬನ್ನಿ ಏನೆಲ್ಲ ಕಿತಾಪತಿ ಮಾಡ್ತೀವಿ ಅಂತ ನೋಡೋಣ. ಅಯ್ಯೋ ಇದು ಎಲ್ಲದಕ್ಕೂ ಟಾಟಾ ಮಾಡ್ತೀನಿ ನಾನು. ಕೊರಿಯನ್ ಮ್ಯಾಗಿ ಅದನ್ನ ಮಾಡೋಣ ಅಂತ ಶಿಲ್ಪ ಎತ್ತಾಕೋ ಬಂದು ತುಂಬ ಖಾರ ಇರುತ್ತೆ ಅಂತೆ, ಟ್ರೈ ಮಾಡೋಣ ಅಂತ. ಸೊ ನಮ್ಮದು ಭಟ್ರು ಇಲ್ಲಿದ್ದಾರೆ ನೋಡಿ, ಈಗ ಮಾಡ್ತಾರೆ ಅವರು ಎಂತ ಅಡಿಗೆ ಬಾಯ್ಲ್ ಮಾಡ್ತಿದೆ ಆಗ್ತಿದೆ. ಅವಳು ನೀರು ಬಾಯ್ಲ್ ಮಾಡಕ್ಕೆ ಇಟ್ಟಿದ್ದಾಳೆ ನೋಡಿ. ಹರ್ಷಿತಾ ನೋಡಿ, ಶಕ್ ಹರ್ಷಿತಾ ಮತ್ತೆ ಅವಳ ಅಡಿಗೆ ನೋಡೋಣ, ತಿಂದು ಬದುಕುತ್ತೀವಿ ಅಂತ. ಟೇಸ್ಟ್ ಕೊಡ್ಬೋದು. ಫುಲ್ ಹಾಕ್ತೇನೆ. ಫುಲ್ ಹಾಕ್ತಿದ್ದಾಳೆ. ಒಂದು ಸ್ಪೂನ್ ಕೊಡಿ, ಮಿಕ್ಸ್ ಮಾಡ್ಕೊಂಡು. ಅದನ್ನು ಹಾಕ್ಬಿಡು, ಮಿಕ್ಸ್ ಮಾಡಿ. ಅಲ್ಲ, ಇನ್ನೂ ಚೂರಿದೆ ಇದ್ರೊಳಗೆ. ಇದು ಅಂದರೆ ಒಂದು ಕಡೆನೇ ಆಗುತ್ತೆ ಅಂತ ಒಂದು ಸ್ವಲ್ಪ ಬ್ಯಾಕ್ ಜಾಸ್ತಿ ಖಾರ ಇದೆ ಅನ್ಸುತ್ತೆ ಅದು. ಹೌದು, ಕೆಲವೊಂದು ಡಿಶಸ್ನ ಅದು ಹೆಂಗಿರುತ್ತೋ ಹಾಗೆ ಟೇಸ್ಟ್ ಮಾಡಿ. ಒಳ್ಳೆ ಘಮ ಘಮ ಅಂತಿದೆ. ನೋಡಿ, ಮೇಲ್ಗಡೆ ಕೆಳಗಡೆ 2 ಕಡೆ ಡೈರೆಕ್ಷನ್ ಹಾಕೊಂಡಿದ್ದೀನಿ. ಇಷ್ಟೇ ಅಲ್ಲ, ಪುಡಿ. ಅಯ್ಯೋ, ಖಾರ ಜಾಸ್ತಿ ಇದೆ ಅನ್ಕೋತೀನಿ ನಾನು. ಇದೇನು ಸ್ಪೈಸಸ್ ಅಂತ ಅದು ಇದೆಯಾ? ಅದು ಬೇಯಿಸ್ತಾರ ಏನ್ ಕತೆ? ಹಂಗೆ ಒಣಗಿ ಹೋಗಿದೆ. ಇಲ್ಲ, ಹಂಗೆ ಇರೋದೇನೋ. ಇಲ್ಲನೇ ನಿಲ್ಲು, ನಾನು ಯೂಟ್ಯೂಬ್ ನೋಡ್ತೀನಿ. ಇದು ಆಕ್ಚುಲಿ ವೆಜ್ಜಸ್. ಇಲ್ಲಿ ನೋಡಿ ಶಿಲ್ಪ ಅವರು ವಿಡಿಯೋ ಇದೆಲ್ಲ ಟೊಮ್ಯಾಟೊ ಅದು ಇದು ಎಲ್ಲ ಫುಲ್ ಖುಷಿ ಅಕ್ಕ. ಕಳ್ಳಿ ಕಳ್ಳಿ ತರ ಆಡಿದು ಏನೇನು ಚೈನೀಸ್ ಅದೆಲ್ಲ ಅಲ್ವಾ, ಈರುಳ್ಳಿ ಕಣೆ ಅದು. ಇದ್ರ ಜೊತೆ ಮಿಕ್ಸ್ ಆಗ್ತಿತ್ತು ಅದು ಆಕ್ಚುಲಿ. ಈಗ ಫುಲ್ ಡಿಸ್ಕಷನ್ ಇಬ್ರಳು. ಬಾಯ್ಲ್ ಮಾಡ್ಬಿಟ್ಟು ಅದ್ರಲ್ಲಿ ಮಿಕ್ಸ್ ಮಾಡೋಣ ಡಿಸ್ಕಷನ್ ದೊಡ್ಡ ಚಂದ ಇದೆ ಅಂತ ಹೇಳಿದ ಬರೀ ಹಲ್ಕಿಸಿದ್ದ ಇದ್ದಾರೆ ನೋಡಿ. ಇದು ನೋಡಿ, ನಮ್ಮದು ಹರ್ಷಿತಾ ರೆಡಿ ಮಾಡಿ ಆಯಿತು. ಈಗ ಟೇಸ್ಟ್ ಮಾಡೋಕ್ಕೆ ಹೋಗ್ತಾ ಇದ್ವಿ. ಐ ಥಿಂಕ್ ಇದು ತುಂಬ ಖಾರ ಅಂತೆ. ನೋಡೋಣ, ನನಗಿಷ್ಟ, ತಿಂತೀನ ಇಲ್ವಾ ಅಂತ. ನಂಗೆ ಖಾರ ಇಷ್ಟ, ಬಟ್ ನನಗೆ ಓಕೆ ನೋಡೋಣ ಹೆಂಗಾಗಿದೆ ಅಂತ. ಸ್ಪೈಸಿ ಇದೆ ಅನ್ಕೋತೀನಿ. ಮೌನ ಫುಲ್ ಅರ್ಜೆಂಟಲ್ಲಿ ಇದ್ದಾಳೆ ಖಾರ ತಿನ್ನಕ್ಕೆ. ನಾನೇ ಫಸ್ಟ್ ತಿಂತೀನಿ. ಖಾರ ಅಂತಿಲ್ಲ, ಖಾರ ಬಿಟ್ರೆ ಬೇರೆ ಏನಿಲ್ಲ. ಖಾರ ಇಲ್ಲ, ಮೇಬೆ ಸಿಕ್ಕಿಲ್ಲ. ಟೇಸ್ಟ್ ಇಲ್ಲ, ನಿಜವಾಗೂ ಯಾರು ಟ್ರೈ ಮಾಡ್ಬೇಕು. ಬರುತ್ತೆ ಅನ್ಕೋತೀನಿ. ನೋಡೋಣ. ಬಟ್ ಅಂದ್ರೆ ಟೇಸ್ಟ್ ಲೆಸ್ ಅಂತಲ್ಲ, ಇದಕ್ಕಿಂತ ಮ್ಯಾಗಿ ಬೆಟರ್. ನಮ್ದು ಇಂಡಿಯನ್ ಕಲ್ಚರ್ ನಾನು ಫಾಲೋ ಮಾಡ್ತೀನಿ. ನಂಗೆ ತಿನ್ನಕ್ ಆಗ್ತಿಲ್ಲ ಅನ್ಕೋತೀನಿ. ಆಕ್ಚುಲಿ ಮೇ ಬಿ ಇದಕ್ಕಿಂತ ಮ್ಯಾಗಿ ಚೆನ್ನಾಗಿರುತ್ತೆ. ಖಾರ ಅನಿಸ್ತಾ ಇಲ್ವಲ್ಲ, ನಾನೇನ್ ಬಾರಿ ಅನ್ಕೊಂಡ್ಬಿಟ್ಟೆ. ಹಂಗೆ ಉಪ್ಪು ಜಾಸ್ತಿ ಇದೆ. ಉಪ್ಪು ಹಾಕ್ಬಿಟ್ಟಿದ್ರೆ ಮಾತ್ರ ತಿನ್ನಕ್ ಆಗ್ತಿಲ್ಲ. ಇವಾಗ ಎಟ್ ಪ್ರೆಸೆಂಟ್ ಖಾರ ಅನ್ನಿಸ್ತಿಲ್ಲ, ಮುಂದೆ ಹೋಗ್ತಾ ಹೋಗ್ತಾ ಅನ್ನಿಸ್ಬಹುದೇನೋ. ಇವಾಗ ಒಂದು 5 rupees ಆಗ್ತಾಳೆ ನೋಡಿ. ನಗು ಮಾಡು. ಅವಳು ನಗೋ ಸ್ಟೈಲ್ ಚಂದ ಇದೆ. ಬಾಯ್ ಬಾಯ್. ಹೌದು, ಹಾಸ್ಟೆಲ್ಗೆ ಪಾಪ. ಬಾಯ್ ಬಾಯ್, ಹುಷಾರು. ಇದೇನು ಇಷ್ಟೊಂದು ಹೌದು, ಯಾಕೆ ಬ್ಲ್ಯಾಕ್ ಬರ್ತಿದೆ? ಸ್ವಲ್ಪ ಹಾ, ಈಗ ಬಾಯ್ ಮಾಡು. ಬಾಯ್. ಮಿಸ್ ಯು ಟು. ಸಂಜೆ 6 ಗಂಟೆ ಆಗಿತ್ತು. ಹರ್ಷಿತನಿಗೆ ಹಾಸ್ಟೆಲ್ಗೆ ಹೋಗೋಕ್ಕೆ ಟೈಮ್ ಆಯಿತು. ಸೊ ಅವಳು ಹಾಸ್ಟೆಲ್ಗೆ ಹೊರಟಳು. ಇನ್ನು ಪಾರ್ಟ್ 2 ವಿಡಿಯೋ ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಟಾಟಾ.